ಸರ್ FIR ಈಗ ದಾಖಲು ಮಾಡಿದರೆ ನೀವೇನೋ ಒಂದು ಹೇಳಿಕೆ ಕೊಟ್ರಿ ಪಾಕಿಸ್ತಾನ ಅವ್ರ ಮನೆಯಲ್ಲೇ ಇದೆ ಅನ್ನೋದಕ್ಕೆ ದಿನೇಶ್ ಗುಂಡೂರಾವ್ ಅದನ್ನು ನೀನೇ ಟ್ವಿಟರ್ನಾಗ ಹೇಳಿದ್ದು ನಾನು. ಅಲ್ಲ ಯಾಕೆ ಮನೆ ಅಂದರೆ ಯಾವುದು ತಿಳ್ಕೊಂಡ್ರಿ? ಕಾಂಗ್ರೆಸ್ ಮನೆಯೂ ಐತಿ. ಅವ್ರ ಮನೆಯಾಗ ಹಿಂಗೈತು ನನಗೇನು ಗೊತ್ತಾ? ಕಾಂಗ್ರೆಸ್ ಮನೆಯಾಗ ಇರೋರು ಅರ್ಧ ಪಾಕಿಸ್ತಾನ ಏಜೆಂಟ್ರು ಅದಾರ. ವಿಧಾನಸೌಧದಾಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಾಗ ಕೊಟ್ಟೇ ಇಲ್ಲ ಅಂತ ಹೇಳಿದ್ರು. ಪರಮೇಶ್ವರ್ ಹೇಳಿದ್ರು, ದಿನೇಶ್ ಗುಂಡೂರಾವ್ ಹೇಳಿದ್ರು, ಖರ್ಗೆನೂ ಹೇಳಿದ್ರು, ಎಲ್ಲರೂ ಹೇಳಿದ್ರು. FSL ನೀವೇ ಮಾಧ್ಯಮದವ್ರನ್ನೇ ಇದು 100ಕ್ಕೆ 100 ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾರ ಅಂಥೇಳಿ ನೀವೇ ಹೇಳಿದವ್ರು ಮಾಧ್ಯಮದವ್ರು, ನಾ ಅಲ್ಲ, BJP ಅವರು ಅಲ್ಲ. ನೀವೇ ಅದನ್ನು ಹೊರಗೆ ತಂದವರು. ಅದನ್ನೇ ಸುಳ್ಳು ಅಂತೇಳಿ ಸಾಬೀತು ಮಾಡ್ಲಿಕ್ಕೆ ಹೋಗಿ ಸಿಗ್ಬಿಟ್ರು. ಅಂದ್ರೆ ಅವರು ಅರ್ಧ ಪಾಕಿಸ್ತಾನ ಅವರು ಕಾಂಗ್ರೆಸ್ ಅನ್ನುವಂಥ ಒಂದು ಮನೆಯಲ್ಲಿ ಪಾಕಿಸ್ತಾನ ಇದೆ. ಅಲ್ಲ ಅವ್ರ ಮನೆಯಲ್ಲಿ ಅವ್ರು ತಮಗೆ ಅಂದಿದ್ದಾರೆ ಅಂತ ಕುಂಬಳಕಾಯಿ ಕಳ್ಳ ತಂದ್ಕೊಳ್ಳಿ ನಾನೇ ಹಗಲು ಮುಟ್ಕೊಂಡ್ರೆ ಯತ್ನಾಳ್ ಏನು ಮಾಡ್ಲಿಕ್ಕಾಗೋದಿಲ್ಲ. ನಾ ಇಡೀ ಕಾಂಗ್ರೆಸ್ ಅಂದ್ರೆ ಪಾಕಿಸ್ತಾನದ ಒಂದು ಏಜೆಂಟ್ರು, ದಲಾಲರಿದ್ದಂಗೆ ಅದಾರ ಕಾಂಗ್ರೆಸ್. ಎಂದ್ರೆ ದೇಶದ ಬಗ್ಗೆ ಮಾತಾಡ್ಯಾರ? ಪಾಕಿಸ್ತಾನ ವಿರುದ್ಧ ಎಂದರು ಮಣಿಶಂಕರ ಏನು ಹೇಳ್ದ? ಮೋದಿಯವರನ್ನು ಸೋಲಿಸಲಿಕ್ಕೆ ಪಾಕಿಸ್ತಾನದವ್ರು ಸಹಾಯ ಮಾಡ್ಬೇಕಂತ ಹೇಳ್ದ. ಸೋನಿಯಾ ಗಾಂಧಿ ಏನು ಹೇಳಿದ್ರು ಪ್ರಧಾನ ಮೋದಿಯವ್ರ ಬಗ್ಗೆ? ಇವ್ರು ಯಾವುದು ಹತ್ಯಾರೆ ಅಂತ ಹೇಳಿದ್ರಲ್ಲ, ಸೌದಾಗರ್, ಮೌತ್ ಕಾ ಸೌದಾಗರ್. ಯಾಕೆ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಒಂದು ಭ್ರಷ್ಟಾಚಾರದ ಒಂದು ಪ್ರಕರಣ ತೆಗಿಲಿಕ್ಕೆ ಇವ್ರಿಗೆ ಆಗಲಿಲ್ಲ. 10 ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಮೇಲೆ ಮಾಡಿರಿ ತಾಕತ್ತಿದ್ರೆ ಭ್ರಷ್ಟದಾರ. ನಿಮ್ಮಲ್ಲಿ ಏನೂ ನೈತಿಕತೆಯೇ ಇಲ್ಲ. ದಿನ ಒಬ್ರು ಜೈಲಿಗೆ ಹೋಗ್ಲಾಕತ್ತೀರಿ. ಮತ್ತು ನೀವೆಲ್ಲ ಜಾಮೀನು ಮ್ಯಾಗಿದ್ದೀರಿ ಕಾಂಗ್ರೆಸ್ನಾಗ. ಸೋನಿಯಾ ಗಾಂಧಿ ಜಾಮೀನು ಮ್ಯಾಗ, ರಾಹುಲ್ ಗಾಂಧಿ ಜಾಮೀನು ಮ್ಯಾಗ, ಪ್ರಿಯಾಂಕನ ಗಂಡ ವಾಡ್ರಾ ಅವಾಗ ಜಾಮೀನು ಮ್ಯಾಗ, ಎಲ್ಲರೂ ಜಾಮೀನು ಕಂಪನಿ ಇದು. ಅದಕ್ಕೆ ಕಾಂಗ್ರೆಸ್ ಅನ್ನೋದೇ ಪಾಕಿಸ್ತಾನದ ಒಂದು ಭಾರತದಲ್ಲಿರುವಂಥ ಒಂದು ಪಳವಳಿಕೆ. ಅಲ್ಲ ಅವ್ರು ತಮ್ಮ ಮೇಲೆ ತಿಳ್ಕೊಂಡು ಮನೇಲಿ ನಾನು ಒಟ್ಟೆ ಪಾಲಿಟಿಕ್ಸ್ ಮಾಡೋಂಗಿಲ್ಲ, ನಾ ಪಾಲಿಟಿಕ್ಸ್ ಏನಾಗಿಲ್ಲ, ನನ್ನ ಬಗ್ಗೆ ಯತ್ನಾಳವ್ರಿಗೆ ಮಾತಾಡಿದ್ದು ಯಾಕೆ ಮಾಡಿದ್ರು? ಯತ್ನಾಳೆ ಎಲ್ಲ ನಾವು ಯಾವ ಹೆಣ್ಮಕ್ಳ ಹೆಸರು ಸ್ತ್ರೀಲಿಂಗ ಪುಲ್ಲಿಂಗ ಮಾತಾಡಿವಿ ಅನ್ನೋದ್ರೊಳಗೆ ಇಲ್ಲ. ಪಾಕಿಸ್ತಾನದ ಅರ್ಧ ಪಾಕಿಸ್ತಾನ ಐತಪ್ಪ ಅವ್ರ ಮನೆ ಅಂದ್ರೆ ಯಾರು? ಈಗ BJP ನನ್ನ ಮನೆ ಒಂದು, ನಾನು BJP ಅನ್ನುವಂಥ ನನ್ನ ಮನೆ. ಈಗ ನಾ BJP ಮನೆಯಾಗಿದ್ದೀನಿ. BJP ಮನೆಯವರೆಲ್ಲರೂ ದೇಶಭಕ್ತರು, ಹಿಂದೂಗಳು, ಸನಾತನ ಧರ್ಮ ರಕ್ಷಣೆ ಮಾಡೋರು ಅದಾರ. ಅಲ್ಲಿ ಪಾಕಿಸ್ತಾನ ಏಜೆಂಟ್ರು ಅದಾರ.